ಸರ್ ಅದೇ ರೀಸೆಂಟ್ ಆಗಿ ಒಂದು ವಿಷಯ ಹರಿದಾಡ್ತಿದೆ ನಿಮ್ ಬಗ್ಗೆ. ಏನಂತ? ಭವ್ಯಗೌಡ ಅವ್ರ ಜೊತೆ ಮದ್ವೆ ಅಂತ. ಹೌದು, ನಿಜಾನಾ ಕರೆಕ್ಟ್. ಸರ್? ಇಲ್ಲ, ಇದು ತುಂಬಾ ಕೆಟ್ಟದಾಗಿ ಮತ್ತೆ ತುಂಬಾ ರಾಂಗ್ ಆಗಿ ಹರಿದಾಡ್ತಾ ಇದೆ. ಓಕೆ. ನನಗೂ ಆಲ್ರೆಡಿ ಒಂದ್ 2 ದಿನದಿಂದ 3-4 ಮೀಡಿಯಾಗ್ ಮಾತಾಡಿದೀನಿ. ಇದು ಏನು ಒಂದೆರಡು ಕ್ಲಾರಿಫಿಕೇಶನ್ ವಿಡಿಯೋ ಮತ್ತೆ ವಾಯ್ಸ್ ಮೆಸೇಜ್ ಕೂಡ ಕಾಲ್ ಮಾಡಿದ್ರು. ಓಕೆ. ಅವ್ರಿಗೆ ಹೇಳಿದ್ದೆ, ಬಟ್ ವೆರಿ ವೆರಿ ನಂಗೆ ಆಕ್ಚುಲಿ ಈಗ ಸಾರಿ, ನನ್ಗೆ ಈಗ 4-5 ಡೇಸ್ ಆಯ್ತು ಅದು ಅತಿರೇಕಕ್ಕೆ ಹೋಗಿದೆ. ಜಸ್ಟ್ ಮೀಟ್ ಆದ ತಕ್ಷಣ ಫೋಟೋ ತೆಗೆದ ತಕ್ಷಣ ಈ ತರ ಮದುವೆ ಎಂಗೇಜ್ಮೆಂಟ್ ಆಗಿದೆ, ತುಂಬಾ ಟೈಮ್ ಇಂದ ಪರಿಚಯ ಇದ್ದಾರೆ, ಗೋಪ್ಯವಾಗಿ ಇಟ್ಟಿದ್ದಾರೆ ಅಂತೆಲ್ಲ ಮೆಸೇಜ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಿರೋದು ತುಂಬಾನೇ ಏನ್ ಹೇಳೋಣ, ನನ್ಗೆ ತುಂಬಾನೇ ಬೇಜಾರ್ ತಂದಿದೆ ಆಕ್ಚುಲಿ. ಓಕೆ ಸರ್, ಯಾಕೆ ಮಾಡ್ತಿರ್ಬೋದು ಈ ತರ ಅಂತ ಅನ್ಸುತ್ತೆ ನಿಮ್ಗೆ? ಸೀರಿಯಸ್ಲಿ ನನ್ಗೆ ಗೊತ್ತಿಲ್ಲ. ನಮ್ಮ ಇಂಡಸ್ಟ್ರಿಯಲ್ಲಿ ಒಳ್ಳೆ ಕಂಟೆಂಟ್ ಬರ್ತಾ ಇದೆ, ಒಳ್ಳೊಳ್ಳೆ ಮೂವೀಸ್ ಬರ್ತಾ ಇದೆ. ಆ ಮೂವೀಸ್ ಪಾಸಿಟಿವ್ ಏನಾದ್ರು ಹಾಕಿದ್ರೆ ಅದು ಎಲ್ಲೂ ರಿಸೀವ್ ಮಾಡ್ತಾ ಇಲ್ಲ ಜನರು. ಓಕೆ, ಒಂದ್ ರೇಂಜ್ ಹೋಗುತ್ತೆ ಮತ್ತೆ ಅಲ್ಲೇ ಸ್ಟಾಪ್ ಆಗತ್ತೆ. ಬಟ್ ಈ ತರ ಏನಾದ್ರು ಫೇಕ್ ನ್ಯೂಸ್ ಅಥವಾ ರಾಂಗ್ ನ್ಯೂಸ್ ಹೋದ ತಕ್ಷಣ ಎಲ್ರು ನೋಡ್ತಾರೆ, ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ, ಅದ್ರಲ್ಲಿ ಏನೋ ಖುಷಿ ಪಡ್ತಾರೆ. ವೆರಿ ವೆರಿ ಸ್ಯಾಡ್ ಅಲ್ವಾ ಈ ತರ? ಯಾಕಂದ್ರೆ ನಾವು ಮೂವೀಸ್ ಮಾಡ್ಬೇಕಾದ್ರೆ ನಾನು ಆಫ್ಟರ್ ಬಿಗ್ ಬಾಸ್ ಏನೆಲ್ಲ ಪೋಸ್ಟ್ ಹಾಕ್ತಾ ಇದ್ದೆ, ನನ್ ಮೋತಾಯಿ, ನಾನು ಆಕ್ಚುಲಿ ಇಂಟು ಮೋತಾಯಿ ಆಲ್ಸೋ, ಕಿಕ್ ಬಾಕ್ಸಿಂಗ್ ಆದ್ರು ಆ ವಿಡಿಯೋಸ್ಗೆಲ್ಲ ತುಂಬಾ ರೀಚೇ ಆಗ್ತಾ ಇರ್ಲಿಲ್ಲ. ಯಾರ್ ಫ್ಯಾನ್ಸ್ ಇದಾರೆ ಸ್ವಲ್ಪ ನೋಡ್ತಾರೆ ಅಷ್ಟೇ, ಬಟ್ ಕಾಲ್ಸ್ ಅಥವಾ ನೀವು ಅಚೀವ್ ಮಾಡಿದೀರಾ ಅದು ಇದು ಏನು ಬರ್ತಾ ಇರ್ಲಿಲ್ಲ. ಬಟ್ ಇಲ್ಲಿ ರಾಂಗ್ ನ್ಯೂಸ್ ಬಂದಾಗ ಎಲ್ರೂ ಮಾಡ್ತಾರೆ. ಒಬ್ವಿಯಸ್ಲಿ ನೀವೀಗ ಕ್ಲಾರಿಫಿಕೇಶನ್ ಮಾಡಿದೀರಾ, ಐ ಡೋಂಟ್ ಮೈಂಡ್, ಬಟ್ ತುಂಬಾನೇ ಸ್ಯಾಡ್ ಥಿಂಗ್ ಅಂತ ಹೇಳ್ಬೋದು. ಸರ್, ಈಗ ನೀವು ಕ್ಲಾರಿಫಿಕೇಶನ್ ಕೊಡ್ಬೋದಲ್ಲ, ನಿಮ್ಮ ಹಾಗೆ ಭವ್ಯಗೌಡ ಅವರ ಸಂಬಂಧ ಹೇಗಿದೆ ಅಂತ? ಡೆಫಿನೆಟ್ಲಿ ನಾನು ಅದಕ್ಕೋಸ್ಕರ ನಿನ್ನೆ ಒಂದು 3-4 ಚಾನೆಲ್ಗೆ ಆಡಿಯೋ ಕೊಟ್ಟ ಮೇಲೂ ಕೂಡ ಯಾರೋ ಅವ್ರ ಆಡಿಯೋ ಅಲ್ಲ, ಯಾರೋ ಬೇರೆಯವ್ರು ಮಾತಾಡಿರ್ಬೋದಲ್ವಾ ಅಂತೆಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೋಸ್ಕರ ಒಂದು ವಿಡಿಯೋ ಸಮೇತ ಹಾಕಿದೀನಿ ನಾನು. ನಿನ್ನೆ ವಿಡಿಯೋ ಮಾಡ್ಬಿಟ್ಟು, ಯಾಕಂದ್ರೆ ನನಗೂ ಈಗ ಭವ್ಯ ಅವ್ರಿಗೆ ಗೊತ್ತಿಲ್ಲ ನನ್ಗೆ, ಅವರು ಮೊನ್ನೆ ಮಾತಾಡ್ಬೇಕಾದ್ರೆ ಅವರು ಶಿ ಇಸ್ ವೆರಿ ಅಂದ್ರೆ ನನ್ಗೆ ಅಪ್ಸೆಟ್ ಆಗಿದ್ದೆ ನಾನು ಅಂತ ಹೇಳಿದ್ರು. ಅಂಡ್ ಆಮೇಲೆ ದಿಸ್ ಇಸ್ ಅ ಸ್ಯಾಡ್ ಥಿಂಗ್ ಅಂತಾನು ಹೇಳಿದ್ದಾರೆ. ಬಟ್ ನನಗೆ ಪರ್ಸನಲಿ ನನಗೂ ಎಫೆಕ್ಟ್ ಆಗ್ತಾ ಇದೆ. ನನಗೆ ನನ್ನ ಫ್ಯಾಮಿಲಿ ಅವ್ರಿಗೆಲ್ಲ ಮೆಸೇಜ್ ಹೋಗ್ತಾ ಇದೆ, ನಮ್ ಫ್ಯಾಮಿಲಿ ಗ್ರೂಪ್ ಆಗ್ಲಿ ಅಥವಾ ನಮ್ ಸಿಸ್ಟರ್ UK ಅಲ್ಲಿ ಇದಾರೆ ಅವ್ರಿಗೆಲ್ಲ ಕಳಿಸ್ತಾ ಇದ್ದಾರೆ. ಸೊ ಅದು ಎಫೆಕ್ಟ್ ಆಗತ್ತಲ್ವಾ? ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಆಲ್ರೆಡಿ ಇಷ್ಟು ಕೊಟ್ಟುನು ಕೂಡ ಬರ್ತಾ ಇಲ್ಲ ಅಂದ್ರೆ ನನಗೆ ಏನ್ ಮಾಡೋಣ ಹೇಳಿ? ಸರ್, ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಇನ್ನೊಂದು ಪೂಜೆ ಅವರ ವಿಚಾರವಾಗಿ ಕೂಡ ಒಂದು ವೈರಲ್ ಆಗಿತ್ತು ಸರ್. ಆಗ್ಲೂ ಕೂಡ ಡ್ಯಾಮೇಜ್ ಸ್ಟೇಟ್ಮೆಂಟ್ ವಿಚಾರವಾಗಿನೂ ಕೂಡ ನೀವು ಹೇಳಿದ್ರಿ. ಈ ನ್ಯೂಸ್ ಕೂಡ ನಿಮ್ಗೆ ಬಂದ್ಬಿಡ್ತಾ? ಆಲ್ರೆಡಿ ಇದು ಜೊತೆಗೆ TV9 ಅಲ್ಲಿ ಮಾತಾಡ್ಬೇಕಾದ್ರೆ ಏನೋ ಹೇಳಿದ್ದೆ ಆ ವಿಷಯ. ಅದನ್ನು ಈಗ ಆ ಪಾರ್ಟ್ ಮಾತ್ರ ಹೋಗ್ಬಿಟ್ಟು ಆ ಪಾರ್ಟ್ ಬೇರೆ ಬರ್ತಾ ಇದೆ. ಆಕ್ಚುಲಿ ಹೌದು, ಪೂಜಾ ಹೆಗ್ಡೆ ಅವರು ನನಗೆ ಹಳೆ ಪರಿಚಯ ಆತಂದ್ರೆ ನನ್ ಮಂಗ್ಳೂರು ನಮ್ದೊಂದು ನಂಟಿರೋದ್ರಿಂದ ಅವ್ರ ರಿಲೇಟಿವ್ಸ್ ನನ್ಗೆ ಕಾಮನ್ ಫ್ರೆಂಡ್ಸ್. ಸೊ ಅವ್ರಲ್ಲಿ ಬಂದಾಗ ನಾನು ಅವರ ವರ್ಕ್ ಬಗ್ಗೆ, ಅವ್ರ DJ ಮೂವಿ ಆಮೇಲೆ ಯಾವ ಮೂವಿ ಮಾಡ್ತಾ ಇದ್ರು ಆ ಟೈಮ್ ಬಂದಾಗ ನಾವು ಮಾತಾಡಿ, ಐ ವಾಸ್ ಆಲ್ಸೋ, ನಾನು ಅವಾಗ ಅಪ್ಪು ಸರ್ ಫಿಲಮ್ ಎಲ್ಲ ಮಾಡ್ತಾ ಇದ್ದೆ. ಸೊ ಆ ಟೈಮ್ಗೆ ನಾವು ಒಂದಷ್ಟು ಮಾತಾಡಿ ಫೋಟೋ ತೆಗ್ದಂತ ಫೋಟೋನ, ಆ ಫೋಟೋ ಮತ್ತೆ ಈಗ ಒಂದು ವೆಲ್ ವಿಷರ್ ತರ ಪರಿಚಯ ಇದಾರೆ ಪೂಜಾ ಹೆಗ್ಡೆ ಅವರು. ನಾನು ಇಂಡಸ್ಟ್ರಿಯಲ್ಲಿ ಇದೀನಿ, ನಮ್ ಸ್ಯಾಂಡಲ್ವುಡ್ ಅವರೊಂದು ನಮ್ಮ ಕನ್ನಡದವರಾದ್ರೂನು ಈ ಬಾಲಿವುಡ್ ಆಗ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ತುಂಬಾ ಚೆನ್ನಾಗಿ ಬೆಳ್ದಿದ್ದಾರೆ, ಒಳ್ಳೆ ಹೆಸರು ಕೂಡ ಮಾಡಿದ್ದಾರೆ. ಸೊ ಆ ತರ ಇರ್ಬೇಕಾದ್ರೆ ಆ ಫೋಟೋನು ತಗೊಂಡ್ಬಿಟ್ಟು ನನ್ನ ಹೋಲ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ನನ್ನ ಮನೆ ಅದು ಇದು ಮನೆ ಎಲ್ಲ ಕರೆಕ್ಟ್ ಹಾಕಿದ್ರು. ಬಟ್ ಇದೆಲ್ಲ ನೋಡಿದ್ರೆ ಅದ್ ಗೊತ್ತಿಲ್ಲ, ಮನೆ ಎಲ್ಲ ಬೇರೆ ಒಂದು ಯೂಟ್ಯೂಬ್ ಚಾನೆಲ್ ತಗೊಂಡ್ಬಿಟ್ಟು ಹಾಕಿದ್ದಾರೆ. ಅವಿನಾಶ್ ಶೆಟ್ಟಿ ಅವರ ಪರ್ಸನಲ್ ಲೈಫ್ ಅಲ್ಲಿ ಅವಿನಾಶ್ ಶೆಟ್ಟಿ ಹೆಂಡತಿ ಅಂತ ಪೂಜಾ ಹೆಗ್ಡೆ ಅವರ ಫೋಟೋ ಹಾಕ್ಬಿಟ್ಟು ಹಾಕಿದ್ದಾರೆ. ಏನ್ ಹೇಳೋಣ ಹೇಳಿ? ಸೊ ಐ ಥಿಂಕ್ ನಮ್ಮ ಇಂಡಸ್ಟ್ರಿ ಒಂದ್ ಲೆವೆಲ್ಗೆ ನನ್ಗೆ ಒಂದು ಖುಷಿ ಏನಿದೆ ಅಂದ್ರೆ, ನಾವೆಲ್ಲ ಬೇರೆ 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 ಇಂಡಸ್ಟ್ರಿ ಅವ್ರಿಗೆ ಒಳ್ಳೆ ಹೆಸರು ಮಾಡ್ತಾ ಇದೀವಿ, ಈಗ ಕಾಂತಾರ ಆಗ್ಲಿ ಅದು ಇದು. ಬಟ್ ಇನ್ನೊಂದು ಸೆಕೆಂಡ್ ಸೈಡ್ ಅಲ್ಲಿ ನೋಡ್ಬೇಕಾದ್ರೆ ಈ ತರ ನೆಗೆಟಿವ್ ಕೆಟ್ಟ ನ್ಯೂಸ್ ತುಂಬಾ ಬರೋದೇ ಮೋಸ್ಟ್ಲಿ ನಮ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಈ ತರ ಆಗ್ತಾ ಇದೆ. ನಮ್ ಓವರ್ ಆಲ್ ಕೆಟ್ಟನು ಇದೆ,
ಗುಡ್ ಇದೆ ಬ್ಯಾಡ್ ಇದೆ, ಬಟ್ ಈ ತರ ನೆಗೆಟಿವ್ ನ್ಯೂಸ್ ತುಂಬಾ ಹರಿದಾಡ್ತಾ ಇದೆ. ನೀವೆಲ್ಲ sir, ಸ್ವಲ್ಪ ಅದಕ್ಕೆ ಮೀನಿಂಗ್ಫುಲ್ ಆಗಿ ಒಂದು ರೆಸ್ಪಾನ್ಸ್ ಕೊಡ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ಸರ್, ಅಂದ್ರೆ ಇಲ್ಲ ಸಲ್ಲದ ಸಂಬಂಧಗಳನ್ನ ಬೆಳೆಸ್ತಾ ಇದ್ದಾರೆ ಅನ್ನೋದು ನಿಮ್ಮ ಅಭಿಪ್ರಾಯ? ಡೆಫಿನೆಟ್ಲಿ 101%. ಈಗ ನಾವು ಒಬ್ರು ಹಂಗಾದ್ರೆ ನಾವು ಒಂದು ಫೋಟೋ ತೆಗ್ಸ್ಕೊಳ್ಳೋ ಹಂಗಿಲ್ವಲ್ಲ. ಯಾರಾದ್ರೂ ಒಬ್ರು ಈಗ ನಾಳೆ ನಾನು ಯಾರನ್ನೋ ಒಂದು ಬಿಗ್ ಬಾಸ್ 11-12 ಅವರು ಹೊರಗಡೆ ಬರ್ತಾರೆ, ಯಾರೋ ಒಬ್ರು, ನಾನು ಮೋಕ್ಷಿತಾ ಅಂತ ನೆನ್ಕೊಳ್ಳಿ, ನಂಗೆ ಮೋಕ್ಷಿತಾ ಅವ್ರ ಪರಿಚಯನೇ ಇಲ್ಲ. ಮೋಕ್ಷಿತಾ 11 ಅವ್ರು ಎಲ್ಲೋ ನಾನು ಭೇಟಿ ಆದೆ. ನಮ್ಮ ಮೋಕ್ಷಿತಾ ಅವ್ರು ಆಟ ಆಡ್ಬೇಕಾದ್ರೆ ನಾನು ಅವ್ರಿಗೆಲ್ಲ ಪ್ಲೇಯಿಂಗ್ ವೆಲ್ ಅಂತೆಲ್ಲ ಕಮೆಂಟ್ಸ್ ಎಲ್ಲ ಹಾಕಿದ್ದೆ ಆ ಟೈಮ್ಗೆಲ್ಲ, ಯಾಕಂದ್ರೆ ನನ್ಗೆ ಅಪ್ರಿಶಿಯೇಟ್ ಮಾಡಿದ್ದೆ. ಈಗ ನಾನು ಮೋಕ್ಷಿತ್ ಅವ್ರು ನಂಗೆ ಪರಿಚಯ ಇಲ್ಲ, ಅವ್ರಿಗೂ ನಂಗೆ ಪರಿಚಯ ಇಲ್ಲ, ಎಲ್ಲೋ ಭೇಟಿ ಆಡಿದ್ವಿ, ನಾವು ಒಂದ್ ಫೋಟೋ ತೆಗ್ದಿವಿ ಅಂದ ತಕ್ಷಣ ಒಂದ್ ಹಾಕ್ಬಿಟ್ಟು, ಅದನ್ನು ರಿಲೇಷನ್ ಅಲ್ಲ ಮದ್ವೆನೇ ಆಗ್ತಿದಾರೆ ಅಂತ ಕೊಟ್ಬಿಟ್ರೆ ನಾವ್ ಏನ್ ಹೇಳಿ? ಇಟ್ಸ್ ವೆರಿ ಸ್ಯಾಡ್ ಅಲ್ವಾ? ಅಂಡ್ ಪರ್ಸನಲ್ ಲೈಫ್ಗೂ ಕೂಡ ಪರ್ಸನಲ್, ಡ್ಯಾಮೇಜ್. ಹೌದು, ಪರ್ಸನಲ್ ಲೆವೆಲ್ಗೆ ಬಂದ್ಬಿಡುತ್ತೆ. ಈಗ ನಾನು ಎಲ್ಲೂ ರಿವೀಲ್ ಮಾಡಿಲ್ಲ ನಾನು ರಿಲೇಷನ್ ಅಲ್ಲಿ ಇದೀನ, ನಾನು ಮದುವೆ ಆಗ್ತಾ ಇದೀನ, ಎಲ್ಲೂ ಇಲ್ಲ. ದಟ್ಸ್ ಮೈ ಪರ್ಸನಲ್ ಸ್ಪೇಸ್. ಬಟ್ ನನ್ಗೆ ನನ್ ಪರ್ಸನಲ್ ಸ್ಪೇಸ್ಗೆ ಈಗ ಭವ್ಯ ಅವ್ರಿಗೆ ಹೆಂಗೆ ಎಫೆಕ್ಟ್ ಆಗ್ತಾ ಇದೆ, ನನಗೂ ಪರ್ಸನಲ್ ಸ್ಪೇಸ್ ಅಂತ ಇದೆಯಲ್ಲ, ಅದಕ್ಕೆ ಎಫೆಕ್ಟ್ ಆಗ್ತಾ ಇರ್ಬೋದಲ್ವಾ? ಅದನ್ನ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಹೌದು ಹೌದು, ಕರೆಕ್ಟ್. ಡೆಫಿನೆಟ್ ಆಗಿ ಅದು ಎಫೆಕ್ಟ್ ಆಗೇ ಆಗತ್ತೆ ಅಲ್ವಾ? ಯಾರಾದ್ರೂ ಇಫ್ ಐ ಆಮ್ ಇನ್ ಅ ರಿಲೇಷನ್ ದೇ ವಿಲ್ ಆಸ್ಕ್ ಅಲ್ವಾ, ವಾಟ್ ಇಸ್ ದಿಸ್ ಅಂತ. ಅಂಡ್ ತುಂಬಾನೇ ಮನೆಯಲ್ಲಿ ಕೂಡ ಡೈರೆಕ್ಟ್ ಆಗಿ, ಪಾಪ ಅವ್ರು ತುಂಬಾ ಇನ್ನೋಸೆಂಟ್ ಆಗಿರ್ತಾರೆ ನಮ್ಮ ತಂದೆ ತಾಯಿಯವರು, ಅವ್ರಿಗೆ ಈ ತರ ಬಂದಾಗ ಮೀಡಿಯಾ ನೆಗೆಟಿವ್ ನ್ಯೂಸ್ ಅದು ಇದು ಅವ್ರಿಗೆಲ್ಲ ಅಷ್ಟೊಂದು ಗೊತ್ತಿರಲ್ಲ. ಬಟ್ ಡೈರೆಕ್ಟ್ ಆಗಿ ಅವ್ರಿಗೆ ಒಂದು ವಾಟ್ಸ್ಆಪ್ ಪೋಸ್ಟ್ ಈ ತರ ಬಂದಾಗ ಗೋಪ್ಯವಾಗಿ ಇಟ್ಟಿದ್ರು 1.5-2 ವರ್ಷ, ಇವಾಗ ಇದ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ಬೋದು ಹೇಳಿ? ಖಂಡಿತ ಸರ್. ಸೊ ರಾಂಗ್ ಆಗತ್ತಲ್ವಾ? ಎಸ್. ಹಾಗಿದ್ರೆ ಅವಿನಾಶ್ ಅವರು ಈಗ ಮದ್ವೆ ಆಗ್ತಿಲ್ಲ, ಮದ್ವೆ ಹರಿದಾಡೋ ಸುದ್ದಿಗಳೆಲ್ಲ ಫೇಕ್ ಅನ್ನೋದು ಹೇಳ್ತಿದ್ದೀರಾ? ಅವಿನಾಶ್ ಅವರು ಯಾವಾಗ ಮದ್ವೆ ಆಗ್ತಾರಂತ ಅವ್ರು ಹೇಳ್ತಾರೆ ಪರ್ಸನಲ್ ಆಗಿ, ಬಟ್ ನಮ್ದು ಮತ್ತೆ ಭವ್ಯ ಗೌಡ ಅವ್ರದ್ದು ಯಾವ್ದು ಸಂಬಂಧ ಇಲ್ಲ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು.